ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸತತ 15 ವರ್ಷಗಳ ಸೇವೆ ಸಲ್ಲಿಸಿದ ಗ್ರಾಮ ಆಡಳಿತ ಅಧಿಕಾರಿ ಮಲ್ಲಿಕಾರ್ಜುನ ಕರಡಿಗುಡ್ಡ ಅವರಿಗೆ ಸನ್ಮಾನ ಮಾಡಲಾಗಿದೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಗ್ರಾಮ ಆಡಳಿತ ಅಧಿಕಾರಿ ಮಲ್ಲಿಕಾರ್ಜುನ ಕರಡಿಗುಡ್ಡ, ಗ್ರಾಮದ ಜನರ ಸಮಸ್ಯೆಗಳನ್ನು ಸರಿಪಡಿಸುವುದು ಹಾಗೂ ಸಮಸ್ಯೆಯ ಬಗ್ಗೆ ಅವರಿಗೆ ತಿಳುವಳಿಕೆ ನೀಡಿ ಅದನ್ನು ಪರಿಹರಿಸುವುದು ಗ್ರಾಮ ಆಡಳಿತ ಅಧಿಕಾರಿ ಆದ್ಯ ಕರ್ತವ್ಯವಾಗಿದ್ದು, ಜನ ತಾಳ್ಮೆಯೂ ಕೂಡ ಅತ್ಯಗತ್ಯ ಎಂದಿದ್ದಾರೆ. ಗ್ರಾಮಸ್ಥರ ಹಾಗೂ ಸಿಬ್ಬಂದಿಯ ಒಡನಾಟದ ಬಗ್ಗೆ ನೆನೆದು ಭಾವುಕರಾಗಿ ಶಿರಸಂಗಿ, ಕಲ್ಲಾಪುರ ಹಾಗೂ ಗೋವನಕೊಪ್ಪ, ಇನಾಂ ಗ್ರಾಮಗಳ ಜನ 15 ವರ್ಷಗಳವರೆಗೆ ಸೇವೆ ಸಲ್ಲಿಸಲು ಅವಕಾಶ ನೀಡಿದ್ದಕ್ಕೆ ಧನ್ಯವಾದ ಹೇಳಿ, ಇಲ್ಲೇ ಕಳೆದ ನನ್ನ ವೃತ್ತಿ ಜೀವನ ನಾನು ಎಂದು ಮರೆಯಲಾರೆ ಅಂತ ಮಾತನಾಡಿದರು. ಆ ವ್ಯಕ್ತಿ ನನಗೆ ಬಹಳಷ್ಟು ಕಲಿಸಿದ. ನಾನು ಈ ಊರಿಗೆ ನೌಕರಿಗೆ ಬಂದಾಗ ಜನ ಪರಿಚಯ ಇಲ್ಲದೆ ಇರ್ಬೋದು, ಆ ಜನನ ಪರಿಚಯ ಮಾಡಿಕೊಟ್ಟಂಥ ವ್ಯಕ್ತಿ ನನ್ನ ಗ್ರಾಮ ಸಹಾಯಕ. ಆ ಗ್ರಾಮ ಸಹಾಯಕನಾಗಿ ಕೆಲಸ ಮಾಡಿದಂತಹ ಸಿದ್ದಪ್ಪ ಮನಿಕಟ್ಟಿ, ಅವನಿಂದ ನಾನು ಬಹಳಷ್ಟು ಕಲಿತೆ. ಆದರೆ ಆ ವ್ಯಕ್ತಿ ನನ್ನೊಡನೆ ಬಹಳಷ್ಟು ದಿನ ಉಳಿಲಿಲ್ಲ. ಅವನ ಒಂದು ದುರ್ದೈವ. ಕಲಿಸೋದಂಥದ್ದನ್ನು ಕಲಿಸಿ ಜನಗಳನ್ನು ಒಡನಾಟವನ್ನು ಬೆಳೆಸಿ ಆತ ಮರೆಯಾದ. ಆದರೂ ಕೂಡ ನನ್ನ ವೃತ್ತಿ ಜೀವನದಲ್ಲಿ ಹಾಗೂ ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ಇನ್ನೂ ಕೂಡ ಆತ ಇದ್ದಾನೆ. ನಾನು ಎಷ್ಟೊಂದು ಕಂಟ್ರೋಲ್ ಮಾಡ್ಬೇಕಂತಂದ್ರೂ ಕೂಡ ಆ ಒಂದು ವ್ಯಕ್ತಿಯನ್ನು ನೆನೆಸ್ಕೊಂಡಾಗ ಬಹಳಷ್ಟು ಒಳಗೆ ಇರತಕ್ಕಂಥ ದುಃಖ ಬರ್ತದೆ. ಅದರ ಒಡನಾಟ ಆ ರೀತಿ ಇತ್ತು. ಮತ್ತು ನಾವು ಯಾವಾಗಲೂ ಸಾಧನೆಯ ಶಿಖರವನ್ನು ಏರಿದಾಗ ಆ ಹತ್ತಿದಂಥ ಮೆಟ್ಟಿಲುಗಳನ್ನು ಮರಿಬಾರದೆ. ಅವತ್ತು ಆ ಒಂದು ಮೆಟ್ಟಿಲಾಗಿ ನನ್ನನ್ನು ಈ 15 ವರ್ಷ ಈ ಗ್ರಾಮದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಆ ವ್ಯಕ್ತಿ ಕೂಡ ಒಬ್ಬ ಮುಖ್ಯ ಕಾರ್ಯಕರ್ತನಾಗಿದ್ದ. ಅದಾದ ನಂತರ ಅವನೇನೋ ಒಡನಾಟವನ್ನು ಬೆಳೆಸ್ಕೊಟ್ಟಿದ್ನು, ಅದೇ ರೀತಿ ಜನರ ಜೊತೆಗೆ ನಾನು ಬೆರೆತು ಯಾವುದೇ ಜನ ಬಂದ್ರೂ ಕೂಡ ಅವರಿಗೆ ತಿಳಿ ಹೇಳ್ತಾ, ನಾನು ತಪ್ಪಿದಾಗೂ ಕೂಡ ಸಾಕಷ್ಟು ಜನ ನನಗೆ ತಿಳಿಯನ್ನು ಹೇಳಿದ್ದಾರೆ. ಸಾಕಷ್ಟು ಜನರಿಂದನೂ ಕೂಡ ನಾನು ಕಲ್ತಿದ್ದೇನೆ. ಇನ್ನೂ ಕಲಿಯೋದು ಕೂಡ ತುಂಬ ಇದೆ. ಯಾಕಂದ್ರೆ ಈ ನಾನು ಎಷ್ಟು ಕಲ್ತರೂ ಜೀವನದೊಳಗೆ ಕಡಿಮೆನೇ. ಕೊನೆಯ ಉಸಿರಿಗೂ ವ್ಯಕ್ತಿ ಕಲಿತಾನೇ ಇರಬೇಕು, ಕಲಿತಾನೇ ಇರ್ತಾನೆ ಕೂಡ. ಅದಕ್ಕಾಗಿ ಈ ಒಂದು 15 ವರ್ಷದ ಸುದೀರ್ಘ ಸೇವಾವಧಿಯಲ್ಲಿ ನನಗೆ ಕೇವಲ ಗ್ರಾಮಸ್ಥರಷ್ಟೇ ಅಲ್ಲ, ನನ್ನ ಕಚೇರಿಯ ಯಾವತ್ತು ಹಿರಿಯ ಅಧಿಕಾರಿಗಳಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಅವರು ಕೂಡ ಬಹಳಷ್ಟು ಒಳ್ಳೆಯ ಒಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಈ ಸುಮಾರು 4 ತಿಂಗಳ ಹಿಂದೆನೇ ಮುನವಳ್ಳಿ ಗ್ರಾಮಕ್ಕೆ ಯಾರೂ ಚಾರ್ಜನ್ನು ಮಾಡಲಿಕ್ಕೆ ಯಾರೂ ಒಪ್ತಾ ಇಲ್ಲ, ಅಲ್ಲಿ ಯಾರೂ ನಿಲ್ಲಕ್ಕೂ ತಯಾರಿಲ್ಲ. ಅಂಥ ಸಂದರ್ಭದೊಳಗೆ ನಮ್ಮ ತಹಸೀಲ್ದಾರ್ ಸರ್ ಅವರು, ಮಲ್ಲಿಕಾರ್ಜುನ ಹೆಗನ್ ಸರ್ ಅವರು, ಇಲ್ಲ ನೀ ಮಾಡ್ತೀಪ್ಪ, ನೀ ಮಾಡು ಅಂತ ತಿಳ್ಕೊಂಡು ನನಗೆ ಮುನವಳ್ಳಿಯನ್ನು ಕೊಟ್ಟು ಮುನವಳ್ಳಿ ಅವ್ರನ್ನ ಇಲ್ಲಿ ಹಾಕಿದ್ರು. ಆದರೆ ನಾನು ಒಂದು ವಿನಂತಿ ಮಾಡಿದೆ. ಅವರು ನನ್ನ ಸರ್ವಿಸ್ ಒಳಗೆ ನನಗೊಂದು ಆಸೆ ಇತ್ತು ಸರ, ಶಿರಸಂಗಿ ಗ್ರಾಮದೊಳಗೆ 15 ವರ್ಷ ನನ್ನ ಫೆಬ್ರವರಿ 4ನೇ ತಾರೀಕಿಗೆ ಮುಗಿತೈತಿ. 5ನೇ ತಾರೀಕಿಗೆ ನೀವು ಬೇಕಾದವ್ರಿಗೆ ಚಾರ್ಜ್ ಕೊಟ್ಟರು ಕೂಡ ನಾನು ಸಂತೋಷದಿಂದ ಕೊಟ್ಟು ಬರ್ತೇನೆ ಅನ್ನುವಂಥ ಮಾತು ಹೇಳಿದ್ದೆ. ಅವರು ಕೂಡ ಆಯ್ತಪ್ಪ, ನಿಂದು ಒಂದು ಒಳ್ಳೆಯ ಉದ್ದೇಶ ಐತಿ, ಮಾಡು, ಮುಂದೆ ನೋಡೋಣ ಅಂತ ತಿಳ್ಕೊಂಡು. ಆದ್ರೆ ಮುನವಳ್ಳಿ ಜೊತೆಗೇನ ನೀನು ಮಾಡ್ಬೇಕಂತ ತಿಳ್ಕೊಂಡು ಇನ್ನೊಂದು ಕಂಡೀಷನ್ ಹಾಕಿ ಮುನವಳ್ಳಿನೂ ಕೊಟ್ಟರು. 15 ತಿಂಗಳದಿಂದ ಮುನವಳ್ಳಿ ಜೊತೆಗೆ ಶಿರಸಂಗಿ ಎರಡನ್ನೂ ಕೂಡ ಮಾಡ್ತಾ ಇದ್ದೇನೆ. ಸಾಕಷ್ಟು ಒತ್ತಡ ಇದೆ. ಮತ್ತು ಯಾವುದಾದ್ರೂ ಒಂದು ಏನಾದರೂ ನಾವು ಸಾಧಿಸ್ಬೇಕಂತಂದ್ರೆ ಒತ್ತಡಗಳನ್ನೆಲ್ಲ ತಡ್ಕೊಂಡಾಗನ ಆಕೈತಿ. ಯಾವುದೂ ಜೀವನ ಸರಳಾಗಿ ನಡೆಯೋದಿಲ್ಲ. ಸರ್ಕಾರಿ ನೌಕರಿ ಸೇರಿದಿಂದ ನಾವು 90% ಸಾರ್ವಜನಿಕವಾಗಿ ಅರ್ಪಿಸ್ಕೊಳ್ಬೇಕಾಗ್ತದೆ. ಇನ್ನು 10% ಮಾತ್ರ ನಮ್ಮ ಕೌಟುಂಬಿಕ ಜೀವನಕ್ಕೆ ನಾವು ಅರ್ಪಿಸ್ಕೊಳ್ಬೇಕು. ಯಾಕಂದರೆ ಮನೆಯೊಳಗೆ ಏನಾದರೂ ಒಂದು ಆಗೈತಿ ಅಂತಂದಾಗ ಯಾರನ್ನಾದರೂ ಅರೇಂಜ್ ಮಾಡಿ ಆ ಕೆಲಸವನ್ನು ನಿಗಿಸ್ಬೇಕೆ ಹೊರತು ನಾನಾ ಹೋಗಿ ಮಾಡ್ತಾನೆ ಅಂತ ಆಗಂಗಿಲ್ಲ. ಯಾಕಂದರೆ ಇಲ್ಲಿ ನಾವು 90% ನಮ್ಮನ್ನು ನಾವು ಅರ್ಪಿಸ್ಕೊಂಡಿರ್ತೇವೆ. ಆ 90%ಕ್ಕೆ ನಾವು ಕೊಟ್ಟಂಥ
ಒಂದು ಗೌರವವನ್ನು ಉಳಿಸ್ಕೊಳ್ಬೇಕು ಅಂತಂದರೆ ನಾವು ತ್ಯಾಗವನ್ನು ಮಾಡಲೇಬೇಕು. ಆ ರೀತಿಯೊಳಗೆ ನನಗೆ ತಿಳಿದ ಮಟ್ಟಿಗೆ ಈ ಗ್ರಾಮದಲ್ಲಿ 15 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಲಿಕ್ಕೆ ನನ್ನೊಬ್ಬನಿಂದ ಅಲ್ಲ, ಗ್ರಾಮಸ್ಥರಿಂದ ಸಾಧ್ಯವಾಗಿದೆ. ಯಾಕಂದರೆ ಗ್ರಾಮಸ್ಥರು ಕೂಡ ಅದೇ ರೀತಿ ಹೇಳಿದ್ದನ್ನು ತಿಳ್ಕೊಂಡು ಸಹಕಾರವನ್ನು ನೀಡಿದಾಗ ಮಾತ್ರ ಒಬ್ಬ ಅಧಿಕಾರಿ ನಿರಂತರವಾಗಿ ಸೇವೆಯನ್ನು ನೀಡಲಿಕ್ಕೆ ಸಾಧ್ಯ ಹೊರತು ಸಂಘರ್ಷಗಳಾಗಲಿ ವಾಗ್ವಾದಗಳಾಗಲಿ ಈ ರೀತಿಯಾಗಿ ಆದಾಗ ನಾವು ಯಾವುದನ್ನು ಸಾಧಿಸಲಿಕ್ಕಾಗಲ್ಲ. ಆ ರೀತಿ ಒಳಗಡೆ ನನಗೆ ಇವತ್ತಿನ ಈ ಒಂದು 15 ವರ್ಷಗಳ ಕಾಲ ಸತತವಾಗಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿದಂಥ ನಮ್ಮ ಗ್ರಾಮದ ಗ್ರಾಮ ಆಡಳಿತಾಧಿಕಾರಿಗಳಾದ ಎಂ ಬಿ ಕರಡಿಗುಡ್ಡೆ ಅವರ ಸನ್ಮಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಯಾವತ್ತು PKPSನ ಅಧ್ಯಕ್ಷರಾದ ಪಂಚೇನವರವರೇ ಹಾಗೂ ಯಾವತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ PDO ಮೇಡಮ್ ಅವರೇ, ಕಾರ್ಯದರ್ಶಿ ಅವರೇ ಹಾಗೂ ಇನ್ನುಳಿದ ಯಾವತ್ತು ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರೇ ಹಾಗೂ ಊರಿನ ಯುವಕರೇ, ಇವತ್ತಿನ ದಿವಸ ಭಾಳ ಒಂದು ಸಂತೋಷದ ಸಂಗತಿ ಇದೆ. ಯಾಕಂದ್ರೆ ಸಾಕಷ್ಟು ಮಂದಿಗೆ ರಿಟೈರ್ಡ್ ಆದಾಗ ಬಂದಾಗ ಸನ್ಮಾನ ಮಾಡೋದು ವಿಶೇಷ ನಮ್ಮ ಗ್ರಾಮದೊಳಗೆ. ಅಂಥದೀಗ ಇವ್ರು 15 ವರ್ಷ ಕಾಲ ಇಲ್ಲಿ ಸೇವೆ ಮಾಡ್ಯಾರಂದ್ರೆ ಯಾವ ರೀತಿ ಜನರ ಒಡನೆ ಅವರ ಒಡನಾಟ ಹೆಂಗೈತಿ, ಅವ್ರ ಈ ಸೇವೆ ಹೆಂಗೈತಿ, ಸೇವಾ ಮನೋಭಾವನೆಯನ್ನು ಯಾರೋ ಇವತ್ತು ಬಡವರ ಬರಲಿ ಶ್ರೀಮಂತರ ಬರಲಿ ಯಾರೋ ಬರಲಿ ಅಂಥವ್ರಿಗೊಂದು ಕರುಣೆ ತೋರಿ ಅವ್ರ ಕೆಲಸ ಕಾರ್ಯಗಳನ್ನು ಮಾಡ್ಕೊತ ಬಂದಾರ. ಅವ್ರ ಜೋಡಿ ನಾವು ಸಹಾಯಕರಾಗಿ ನಾವು ಒಂದು 5-6 ವರ್ಷ ಆಗಿರ್ಬೇಕು. ಈಗ ಅವ್ರ ಕೆಲಸ ಕಾರ್ಯಗಳಿಗೆ ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಾನು 2 ಮಾತನ್ನು ನಂಬಿಸ್ತೇನೆ. ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳು ಇನ್ನಿತರ ಅನೇಕ ಗಣ್ಯಮಾನ್ಯರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಈ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳ್ತೀನಿ ನಾನು. ಯಾಕಂದರೆ ನಾವು ಎಲ್ಲ ಅಧಿಕಾರಿಗಳನ್ನು ಸ್ವಾಗತ ಮಾಡ್ತೇವೆ, ಆಮೇಲೆ ಬೆಳ್ಕೊಳ್ಳಿ ಕಾರ್ಯಕ್ರಮ ಮಾಡ್ತೀವಿ. ಈ ಒಂದೇ ಗ್ರಾಮದಲ್ಲಿ 15 ವರ್ಷಗಳ ಸತತ ಕೆಲಸ ಮಾಡಿದಂಥ ನಮ್ಮ ಎಂ ಬಿ ಕರಡಿಗುಡ್ಡೆ ಸರ್ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಮತ್ತು ಎಷ್ಟು ರೈತರ ಜೋಡಿ ಅನ್ಯೋನ್ಯವಾಗಿ ಮಾಡಿದ್ದಾರೆ ಅನ್ನೋಕ್ಕೆ ಉದಾಹರಣೆ ಅಂತಂದ್ರೆ ಇದು 15 ವರ್ಷಗಳ ಅವರ ಸೇವೆ ಅಂತ ನಾನು ಹೇಳಲಿಕ್ಕೆ ಒಂದು ಇಚ್ಛಪಡ್ತೀನಿ. ಯಾಕಂದರೆ ಒಂದೇ ಊರಲ್ಲಿ ಹಾಗೂ ಒಂದೇ 3 ಗ್ರಾಮಗಳನ್ನು ಸಂಭಾಳಿಸ್ತಾ ಅವರು ಒಂದೇ ನಮ್ಮ ಈ 15 ವರ್ಷಗಳ ಕಾಲ ಈ ಒಂದೇ ಜಾಗದಲ್ಲಿ ಕೆಲಸ ಮಾಡೋದಂದ್ರೆ ಅಷ್ಟು ಸಾಮಾನ್ಯ ಕೆಲಸ ಅಲ್ಲ. ಯಾಕಂದ್ರೆ ಅವರಂಥ ಸಮಾಧಾನ ಗುಣದವರು ಮತ್ತು ಅನೇಕ ರೈತರ ಜೋಡಿ ಯಾವ ರೀತಿ ಒಡನಾಟ ಇಟ್ಕೊಂಡಾರಂತ ಹೇಳಲಿಕ್ಕೆ 15 ವರ್ಷದ ಸೇವೆನೇ ಕಾರಣ ಅಂತ ಹೇಳಿ, ಮತ್ತು ಇನ್ನೂ ಅನೇಕ ವರ್ಷಗಳ ಕಾಲ ನಮ್ಮಲ್ಲಿ ಸೇವೆ ಮಾಡಲಿ ಮತ್ತು ನಮ್ಮ ಊರಿನ ಎಲ್ಲ ರೈತರಿಗೂ ಒಂದು ಅನುಕೂಲ ಮಾಡಿಕೊಡ್ತಾರೆ ಅನ್ನೋ ಉದ್ದೇಶದಿಂದ ಇನ್ನೂ 10-15 ವರ್ಷ ನಮ್ಮೂರಲ್ಲೇ ಇರಲಿ ಅಂತ ಅರ್ಥ ನನಗೆ ಈ ಕಾರ್ಯಕ್ರಮದಲ್ಲಿ 2 ಮಾತು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಗುರು ಹಿರಿಯರಿಗೂ ಹೊಂದಿಸುತ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ದಿನ ನಮ್ಮ ಆತ್ಮೀಯ ಸ್ನೇಹಿತ ನಾನು ಕೂಡ ಧಾರವಾಡದಲ್ಲಿ ಶಾಲೆಯನ್ನು ಕಲ್ತಿದ್ದೀವಿ. 15 ವರ್ಷ ಒಂದೇ ಊರಿನಲ್ಲಿ ಸೇವೆ ಮಾಡೋದಂದ್ರೆ ಸುಲಭ ಅಲ್ಲ. ಈಗ ಮಾತಾಡ್ಸನ್ ಹೇಳ್ದಂಗೆ ಒಂದು ಹೆಂಗಿರ್ತದೆ ನೌಕರಿ ಮೊದಲಿನಂಗೆ ಇಲ್ಲ. ಮೊದಲಿನ ಮ್ಯಾನುವಲ್ಲಿ ಇದ್ದು ಎಲ್ಲ ನಾವು ಕೈ ಬರದಾಗ ಬರಿತಿದ್ದೀವಿ, ಬಂದ್ರೆ ಕೊಡ್ತಿದ್ದೀವಿ, ಪಟ್ನ ತೊಗೊಂಡು ಹೋಗ್ತೀರಿ. ಈಗ ಹಂಗಿಲ್ಲ. ಈ ಹಿಂದೆ ಹೆಂಗಿತ್ತು, ಒಂದು 20-30 ವರ್ಷದ ಹಿಂದ್ಗಡೆ ಹೆಂಗಿತ್ತು, ಯಾರು ನಮ್ಮ ಕಡೆ ಫೋನಿಗೆ ಬಂದ್ರಂದ್ರೆ ನಾವೇನು ಮಾಡ್ತೀವಿ, ಅಲ್ಲೇ ರೌಂಡ್ ಸುತ್ತಿ ಅವ್ರನ್ನ ಚೇಂಜ್ ಮಾಡಿ ಮಾಡ್ತಿದ್ವಿ ಹಿಂದಿನ ದಿನ. ಆಮೇಲೆ ಪದ್ಧತಿಗಳು ಬದಲಾವಣೆ ಏನಾಯ್ತು, ಬಾಂಡ್ಗಳು ಬಂದು ಬಾಂಡ್ಗಳ ಬದಲಾವಣೆ ಆದಂಗೆ ಪದ್ಧತಿಗಳು. ಮತ್ತು ಈಗೇನು ಬರುತ್ತಂದ್ರೆ ಎಲ್ಲ ಸಬ್ ರಿಜಿಸ್ಟರ್ ನಿಮಗೆಲ್ಲ ಗೊತ್ತೈತಿ, ನೋಂದಣಿ ಮಾಡ್ಬೇಕು ಪ್ರತಿಯೊಂದು. ಇಂಥ ಒಂದು ಎಲ್ಲ ಮೊಬೈಲ್ನಲ್ಲೇ ಡಾಟಾ ಪ್ರತಿಯೊಂದು ಸಹಿತ ಈಗೆಲ್ಲ ನಾವು ಏನು ಮಾಡಬೇಕಪ್ಪ ಅಂದ್ರೆ ಎಲ್ಲ ಮೊಬೈಲ್ನಲ್ಲೇ ಡಾಟಾ ಮಾಡಬೇಕು. ನಮ್ಮ ಮೊಬೈಲ್ನಲ್ಲೇ ಕನಿಷ್ಠ ಒಂದು 15-20 ಆ್ಯಪ್ಗಳದಾವೆ. ಪ್ರತಿನಿತ್ಯ ನಾವು ಮೂವ್ ಮಾಡ್ತಿರ್ತೀವಿ. ಮತ್ತು ನಾವು ಡೈಲಿ ರೂಟೀನ್ದಾಗ ಕೆಲಸ ಮಾಡೋ ಸಂದರ್ಭದಲ್ಲಿ ಎಲ್ಲ ಮನುಷ್ಯ ಒಂದೇ ಥರ ಇರೋಲ್ಲ. ಒಬ್ಬ ಫುಲ್ ಸೀರಿಯಸ್ಲಿ ಬಂದಿರ್ತಾನೆ, ಒಬ್ಬ ಎಷ್ಟೋ ದಿನಗಳ ಕೆಲಸ ಆಗಿಲ್ಲ ಅಂತ ಬಂದಿರ್ತಾನೆ, ಒಬ್ಬರು ಆಗಿರ್ತಾನೆ ಬಂದಿರ್ತಾನೆ. ಎಲ್ಲವನ್ನ ಸರಿದೂಗಿಸ್ಕೊಂಡು ಮತ್ತು ಅವ್ರನ್ನೆಲ್ಲ ಸಮಾಧಾನದಲ್ಲಿ ತಾಳ್ಮೆಯಿಂದ ಏನು ಕೆಲಸ ಮಾಡ್ತಾನೆ ಅಂಥ ಮಾತ್ರ ನೌಕರಿಯಲ್ಲಿ ಯಶಸ್ಸು ಪಡೆಯೋಕ್ಕೆ ಸಾಧ್ಯ. ಈಗಿನ ದಿನಗಳಲ್ಲಿ ಸಮಾಧಾನ ಇರಬೇಕು. ಯಾವಾಗಲೂ ಗಡಬಡ ಮಾಡೋದು, ಸಿಟ್ಟು ಮಾಡೋದ್ರೆ ನೌಕರಿ ನಡೆಯಂಗಿಲ್ಲ. ಯಾಕಂದ್ರೆ ಈಗ ಎಲ್ಲ ಜನ ಶಾಣ್ಯರಾಗಿದ್ದಾರೆ ಮತ್ತು ಈಗೆಲ್ಲ ಯುವಕರಿದ್ದಾರೆ. ಎಲ್ಲ ಈಗ ಮೊದಲು ಹೆಂಗಿದ್ರು ಹಿರಿಯರಿದ್ರು. ಈಗ ನಮ್ಮ ಅಣ್ಣರ ಕಾಲಕ್ಕೆ ನಮ್ಮ ಅಪ್ಪರ ಕಾಲಕ್ಕೆ ಅವ್ರು ಹೆಂಗೆ ಆಯ್ತು ಬಿಡ್ರಿ ಸಾಹೇಬ್ ಹ್ಞೂ ಈಗ ಹ್ಞೂ ಅನ್ನೋ ಹುಡುಗರಿಲ್ಲ, ಏನ್ರಿ ಯಾಕ್ರಿ ಅನ್ನೋ ಅವರೆಲ್ಲ ಈಗ ಬಿಸಿ ರಕ್ತ ಹುಡುಗರು. ಅಂಥ ಒಂದು ವಾತಾವರಣದಲ್ಲಿ ಒಂದು ಕೆಲಸ 15 ವರ್ಷ ಗೆಳೆಯ ಮಾಡ್ಯಾನಂದ್ರೆ ಅದು ಒಂದು ಉತ್ತಮ. ಮತ್ತು ಆ 15 ವರ್ಷ ಮಾಡ್ಯಾನ ನಾವು ಅಂತಂದ್ರು ಸಹಿತ ನಮ್ಮ ಊರಿನ ಜನರು ಅವ್ರನ್ನ ಹೆಂಗೆ ಪ್ರೊಟೆಕ್ಟ್ ಮಾಡ್ಯಾರ, ಯಾವ ಥರ ಸಮಾಧಾನ ಮಾಡ್ಯಾರ ಅನ್ನೋದನ್ನು ಸಹಿತ ನಾವು ನೆನೆಸ್ಬೇಕಾಗತ್ತೆ. ಯಾಕಂದ್ರೆ ನಾವು ಹೆಂಗಿರ್ತೀವಿ ಅನ್ನೋದಕ್ಕಿಂತನೂ ಜನರು ನಮ್ಮ ಜೊತೆ ಹೆಂಗದಾರ ಅನ್ನೋದು ಸಹಿತ ನಮ್ಗೆ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ನಾನಾ ಥರದ ಜನರು ಇರ್ತಾರೆ, ನಾನಾ ಥರದ ಹುಡುಗರು ಇರ್ತಾರೆ. ಅವೆಲ್ಲವನ್ನು ಸರಿದೂಗಿಸ್ಕೊಂಡು ಭಾಳ ಚೆನ್ನಾಗಿ 15 ವರ್ಷ ಮಾಡಿದಾನೆ.
ಇವತ್ತು ಆ್ಯಕ್ಚುಲಿ ಅವ್ನು ಫಂಕ್ಷನ್ ಒಲೆ ಅನ್ನಕತ್ತ ಇರಲಿ ಇವತ್ತು ಮಾಡೋಣ ಅಂತ ಮಾಡಿದ್ವಿ. ಅವಾಗ ಮತ್ತು ಮುನ್ನೋಳಿನೂ ಚಾರ್ಜ್ ಐತಿ, ಇದು ಚಾರ್ಜ್ ಐತಿ. ಆಮೇಲೆ ಸರ್ಕಲ್ ಮಾಡಿದ ನಾವು ದೋಸ್ತ ಸರ್ಕಲ್ ಅಂತ ಮಾಡ್ಯಾನ. ಈಗ ಈ ಊರು ನನಗಿಲ್ಲ, ನಾನು ಮುನ್ನೋಳಿನ ಮಾಡ್ತೇನೆ ಅಂತೇಳಿ ಅವನೊಂದು ಇದು ಆಶಾ ಭಾವನೆ. ನಾವಿಲ್ಲ ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಮಾಡಪ್ಪ ಅನ್ನೋದು ನಮ್ಮದು ಇದು. ಆದರೂ ಸಹಿತ ತಮ್ಮೆಲ್ಲರೂ ವಿಶ್ವಾಸಕ್ಕೆ ತಗೊಂಡು ಒಳ್ಳೆಯ ರೀತಿಯಿಂದ 15 ವರ್ಷಗಳ ಕಾರ್ಯ ಮಾಡಿದಾನೆ. ಅವನು ಮುಂದಿನ ಇದರಲ್ಲಿ ದಿನಗಳಲ್ಲಿ ಇನ್ನೂ ಸಹಿತ ಅವ ಮೇಲೆ ಹಂತಕ್ಕೆ ಬರಲಿ. ತಮ್ಮೆಲ್ಲರ ಆಶೀರ್ವಾದ. ಸನ್ಮಾನ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಲ್ಲಪ್ಪ ಕಪಲನ್ನವರ, ಪಿಕೆಪಿಎಸ್ ಅಧ್ಯಕ್ಷ ಮಹಂತೇಶ್ ಪಂಚನವರ, ಗ್ರಾಮ ಪಂಚಾಯತಿ ಪಿಡಿಒ ಎಫ್ಎಸ್ ಸಹಾನಿಸಿ, ಕಾರ್ಯದರ್ಶಿ ಎಸ್ಎಂ ಕಂಬಾರ್, ಗ್ರಾಮ ಪಂಚಾಯತಿ ಸದಸ್ಯರುಗಳು ಆದ ನೀಲಪ್ಪ ಬೆನಕಟ್ಟಿ, ಮಲ್ಲಿಕಾರ್ಜುನ ಗೊರವನಗೊಳ್ಳ, ಫಕೀರಪ್ಪ ಬಡೆಮ್ಮನವರ, ಸಿದ್ದಪ್ಪ ಕುರ್ತಕೋಟಿ, ರಾಮದುರ್ಗ ಗ್ರಾಮ ಆಡಳಿತ ಅಧಿಕಾರಿ, ಶಿವಲಿಂಗ ಗೊರವನಗೊಳ್ಳ, ಶಿವಾನಂದ ಹರ್ಲಾಪುರ್ ಮತ್ತಿತರರು ಉಪಸ್ಥಿತರಿದ್ದರು. ವೀರೇಶ್ ಬೆಣಚಿನ ಮರಡಿಮಠ್, ಟಿವಿ 20 ಕನ್ನಡ, ಸವದತ್ತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.